ಅಮೆರಿಕದ ಶ್ವೇತಭವನದ ಮೇಲೆ ಗುಂಡಿನ ದಾಳಿಯಾಗಿದೆ. ಪತ್ರಕರ್ತರಿಗೆ ಆಯೋಜನೆ ಮಾಡಲಾಗಿದ್ದ ಡಿನ್ನರ್ ಮೀಟಿಂಗ್ನಲ್ಲಿ ಆಗಂತುಕನೊಬ್ಬ ಗುಂಡು ಹಾರಿಸಿದ್ದಾನೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಪತ್ನಿ ಸಮೇತರಾಗಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಗುಂಡಿನ ಸದ್ದು ಕೇಳಿ ಬರ್ತಾ ಇದ್ದಂತೆ ಇಬ್ಬರನ್ನು ಸುತ್ತುವರೆದ ಭದ್ರತಾ ಸಿಬ್ಬಂದಿ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಶ್ವೇತಭವನದಲ್ಲಿ ನಡೆದ ದಾಳಿ ಸಂಬಂಧಪಟ್ಟಂಗೆ ಕ್ಯಾಲಿಫೋರ್ನಿಯಾದ ಮೂಲದ ವ್ಯಕ್ತಿಯೊಬ್ಬರನ್ನ ಬಂಧನ ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾ ಮೂಲದ ಕೋಲೆ ಅಲೆನ್ ಎಂಬಾತ ದಾಳಿ ಮಾಡಿದ್ದು ಎನ್ನಲಾಗಿದೆ. ಇನ್ನು ಆರೋಪಿಯನ್ನ ಬಂಧಿಸಿರುವ ಭದ್ರತಾ ಸಿಬ್ಬಂದಿ ಆತನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆತನ ಪರಿಸ್ಥಿತಿ ಸ್ಥಿರವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ದಾಳಿಗೂ ಮುನ್ನ ದಾಳಿಕೋರ ಓಡಾಡಿದ ವಿಡಿಯೋವನ್ನ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿದ ಟ್ರಂಪ್ ದಾಳಿ ಮಾಡುವುದಕ್ಕೂ ಮುನ್ನ ಅಲೆನ್ ಶ್ವೇತಭವನದ ಸುತ್ತಲೂ ಓಡಾಡಿದ್ದಾನೆ. ಹೋಟೆಲ್ ಬಾಲ್ ರೂಮ್ನಲ್ಲೂ ಸುತ್ತಾಡಿ ಮಾಹಿತಿ ಸಂಗ್ರಹಿಸಿದ್ದಾನೆ. ಡಿನ್ನರ್ ನಡೀತಾ ಇರುವುದನ್ನು ಖಚಿತಪಡಿಸಿಕೊಂಡೇ ದಾಳಿ ಮಾಡಿದ್ದಾನೆ ಅಂತ ತಿಳಿಸಿದ್ದಾರೆ. ಶ್ವೇತಭವನದಲ್ಲಿ ಗುಂಡಿನ ದಾಳಿ ಆಗ್ತಿದ್ದಂತೆ ಅಲ್ಲಿದ್ದವರೆಲ್ಲರೂ ಕೂಡ ಭಯಭೀತರಾಗಿದ್ರು. ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿದ್ದ ಪತ್ರಕರ್ತರು ಭಯಭೀತರಾಗಿದ್ರು. ಇನ್ನು ದಾಳಿ ಆಗ್ತಾ ಇದ್ದಂತೆ ಜನರೆಲ್ಲರೂ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೆ ಸಿಕ್ಕ ಕಡೆಯಲ್ಲಿ ಅವಿತುಕೊಂಡ್ರು. ಕೆಲವರು ಟೇಬಲ್ ಕೆಳಗೆ ಅವಿತುಕೊಂಡ್ರೆ ಇನ್ನು ಕೆಲವರು ಪ್ರಾಣ ಉಳಿಸ್ಕೊಳ್ಳೋಕೆ ಓಡ್ ಹೋಗಿದ್ದಾರೆ. ಭಯಭೀತರಾದ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ಗುಂಡಿನ ದಾಳಿಯ ಭೀಕರ ಘಟನೆಯನ್ನ ಪತ್ರಕರ್ತೆಯೊಬ್ಬರು ವಿವರಿಸಿದ್ದಾರೆ. ನಾವು ಅಧ್ಯಕ್ಷ ಟ್ರಂಪ್ ಜೊತೆ ಊಟ ಮಾಡ್ತಿದ್ವಿ. ಈ ವೇಳೆ ಇದ್ದಕ್ಕಿದ್ದಂತೆ ಶಬ್ದ ಕೇಳಿಸ್ತು. ನಾನು ತಿರುಗಿ ನೋಡಿದಾಗ ಸರ್ವರ್ಗಳು ತಮ್ಮ ಟ್ರೇಗಳೊಂದಿಗೆ ಒಳಗೆ ನುಗ್ಗುತ್ತಿರುವುದನ್ನು ನಾನು ನೋಡಿದೆ. ಏನೋ ತಪ್ಪಾಗಿದೆ ಮತ್ತು ಭದ್ರತಾ ಲೋಪ ಸಂಭವಿಸಿದೆ ಅಂತ ನನಗೆ ಅನಿಸಿ ಟೇಬಲ್ ಕೆಳಗೆ ಅವಿತು ಕುಳಿತ್ವಿ ಅಂತಂದ್ರು. ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ ದಾಳಿಕೋರನನ್ನ ಭದ್ರತಾ ಪಡೆ ಅರೆಸ್ಟ್ ಮಾಡಿದ. ಈ ಬಗ್ಗೆ ಟ್ರಂಪ್ ಮಾಹಿತಿ ಕೊಟ್ಟಿದ್ದು, ಸೀಕ್ರೆಟ್ ಸರ್ವಿಸ್ ಮತ್ತು ಕಾನೂನು ಜಾರಿ ಸಂಸ್ಥೆಗಳು ಅದ್ಭುತವಾಗಿ ಕೆಲಸ ಮಾಡಿದ್ದು ದಾಳಿಕೋರನನ್ನ ಬಂಧಿಸಿದ್ದಾರೆ ಅಂತ ತಿಳಿಸಿದರು. ದಾಳಿಕೋರನ ಬಳಿ ಹಲವು ಶಸ್ತ್ರಾಸ್ತ್ರಗಳಿದ್ವು. ಭದ್ರತಾ ಚೆಕ್ ಪಾಯಿಂಟ್ ಕಡೆಗೆ ದಾಳಿ ನಡೆಸಿದನು. ಈ ವೇಳೆ ಸೀಕ್ರೆಟ್ ಸರ್ವಿಸ್ನ ಅತ್ಯಂತ ಧೈರ್ಯಶಾಲಿ ಸದಸ್ಯರು ತಕ್ಷಣವೇ ಆತನನ್ನ ಬಂಧಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ಗುಂಡಿನ ದಾಳಿಯಲ್ಲಿ ಓರ್ವನಿಗೆ ಗಾಯ ಆಗಿದೆ. ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಕ್ರಿಯೆ ಕೊಟ್ಟಿದ್ದು, ದಾಳಿಯಲ್ಲಿ ಓರ್ವ ಭದ್ರತಾ ಸಿಬ್ಬಂದಿಗೆ ಗುಂಡಿನ ದಾಳಿಯಾಗಿದೆ. ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ ಕಾರಣ ಸಿಬ್ಬಂದಿ ಬಚಾವಾಗಿದ್ದಾರೆ. ಅತ್ಯಂತ ಕ್ಲೋಸ್ ಡಿಸ್ಟೆನ್ಸ್ನಿಂದ ದಾಳಿ ಮಾಡಿದ್ದಾನೆ. ಭದ್ರತಾ ಸಿಬ್ಬಂದಿ ಸಮಯ ಪ್ರಜ್ಞೆ ಹಾಗೂ ಕಾರ್ಯಕ್ಷಮತೆಯಿಂದ ಸಂಭಾವ್ಯ ಅನಾಹುತ ತಪ್ಪಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಭದ್ರತೆ ಕುರಿತಂತೆ ಟ್ರಂಪ್ ಮಾತನಾಡಿದ್ದು, ಹಿಲ್ಟನ್ ಹೋಟೆಲ್ಗೆ ಅಷ್ಟೊಂದು ಭದ್ರತೆ ಇಲ್ಲ. ಇದು ಗೊತ್ತಿದೆ. ದಾಳಿಕೋರ ಹೋಟೆಲ್ ಒಳಗೆ ಪ್ರವೇಶ ಮಾಡಿದ್ದಾನೆ. ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದ ಜಾಗದಲ್ಲಿ ಭದ್ರತೆ ನಿಯೋಜಿಸಲಾಗಿತ್ತು. ಆದರೆ ಹಿಲ್ಟನ್ ಹೋಟೆಲ್ನಲ್ಲಿ ಹೆಚ್ಚಿನ ಭದ್ರತೆ ಇರಲಿಲ್ಲ. ಇನ್ನು ಹೆಚ್ಚಿನ ಭದ್ರತೆ ನಿಯೋಜನೆ ಮಾಡುವ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಶ್ವೇತಭವನದ ಹಿಲ್ಟನ್ ಹೋಟೆಲ್ನಲ್ಲಿ ನಡೆದ ಗುಂಡಿನ ದಾಳಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ವಾಷಿಂಗ್ಟನ್ನಲ್ಲಿ ಟ್ರಂಪ್ ಹಾಗೂ ಮೆಲಾನಿಯಾ ಟ್ರಂಪ್ ಭಾಗಿಯಾಗಿದ್ದ ಔತಣಕೂಟದಲ್ಲಿ ನಡೆದ ದಾಳಿ ನಿಜವಾಗಿಯೂ ಕಳವಳಕಾರಿ. ಟ್ರಂಪ್ ಹಾಗೂ ಮೆಲಾನಿಯಾ ಸುರಕ್ಷಿತವಾಗಿದ್ದಾರೆ. ಇಬ್ಬರು ಸುರಕ್ಷಿತವಾಗಿರೋ ಸುದ್ದಿ ಕೇಳಿ ಸಮಾಧಾನವಾಯಿತು ಅಂತ ಹೇಳಿದ್ದು, ಪ್ರಜಾಪ್ರಭುತ್ವದ ಹಿಂಸೆಗೆ ಸ್ಥಾನವಿಲ್ಲ ಅಂತ ಮೋದಿ ಹೇಳಿದ್ದಾರೆ. ದಾಳಿಕೋರನಿಗೂ ಇರಾನ್ಗೂ ಸಂಬಂಧ ಇದೆಯಾ ಅನ್ನುವ ಪ್ರಶ್ನೆಗೆ ಟ್ರಂಪ್ ಉತ್ತರಿಸಿದ್ದು, ದಾಳಿಕೋರನಿಗೆ ಇರಾನ್ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಈತ ಬೆದರಿಸಲೆಂದು ದಾಳಿ ಮಾಡಿರುವಂತಿದೆ. ನಮ್ಮ ಸಿಬ್ಬಂದಿ ಈ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. I think it's just my profession. We have great professionals up here and outside that have been working with us. My impression is he was a lone wolf, whack job. These are crazy people. And they have to be dealt with. We had that in the second attempt, as you know. He's spending life in prison because if you let him out, they'll probably, if he serves. ಟ್ರಂಪ್ ಮೇಲೆ ನಡೆದಿರೋ ದಾಳಿ ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಟ್ರಂಪ್ ಮೇಲೆ ದಾಳಿ ಆಗಿತ್ತು. 2024 ಜುಲೈನಲ್ಲಿ ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿದ್ದಾಗ ಅವರ ಮೇಲೆ ಅಟ್ಯಾಕ್ ಆಗಿತ್ತು. 2016ರಲ್ಲೂ ಟ್ರಂಪ್ ಭಾಗಿಯಾಗಿದ್ದ ಸಭೆಯಲ್ಲಿ ಗನ್ ಹಿಡಿದು ಬಂದಿದ್ದ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆಯಲಾಗಿತ್ತು. ಒತ್ತಡ ಬೆದರಿಕೆ ಅಡಿಯಲ್ಲಿ ಅಮೆರಿಕದ ಜೊತೆ ಯಾವುದೇ ಮಾತುಕತೆ ನಡೆಸುವುದಿಲ್ಲ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪಾಕ್ ಪ್ರಧಾನಿ ಶಹಬಾಜ್ಗೆ ತಿಳಿಸಿದ್ದು, ಇರಾನ್ ಎಂದಿಗೂ ಬೆದರಿಕೆಯಡಿ ಮಾತುಕತೆಗೆ ಬರಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದಿಂದ ಒಮನ್ ಭೇಟಿ ನೀಡಿರುವ ಇರಾನ್ ವಿದೇಶಾಂಗ ಸಚಿವ ಅರಾಘ್ಚಿ ಮತ್ತೆ ಪಾಕಿಸ್ತಾನಕ್ಕೆ ಬರುವ ಸಾಧ್ಯತೆ ಇದೆ. ಈ ವೇಳೆ ಶಾಂತಿ ಸಭೆ ನಡೆಯುವ ಸಾಧ್ಯತೆ ಕೂಡ ಇದೆ.
ದೆಹಲಿಯ ಭೇಟಿಯಲ್ಲಿದ್ದ ಡಿಕೆ ಬ್ರದರ್ಸ್ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಅಧಿಕಾರ ಹಸ್ತಾಂತರ ಬಗ್ಗೆ ಕ್ಲಾರಿಟಿ ಪಡೆಯೋಕೆ ದೆಹಲಿಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಖರ್ಗೆ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ರಾಹುಲ್ ಭೇಟಿಗೆ ಸಮಯ ಕೊಡಿಸಿ ಅಂತ ಕೇಳಿದ್ರಂತೆ. ಇನ್ನು ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸ್ತಾ ಇದೆ, ಹೀಗಾಗಿ ಅಧಿಕಾರ ಹಸ್ತಾಂತರ ಹಂಚಿಕೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಇದಕ್ಕೆ ಹೈಕಮಾಂಡ್ ಮನಸ್ಸಿನಲ್ಲೂ ಕೆಲವೊಂದು ವಿಚಾರಗಳಿವೆ, ಖಂಡಿತವಾಗಿಯೂ ಕರೆದು ಮಾತನಾಡ್ತೀವಿ ಅಂತ ಖರ್ಗೆ ಹೇಳಿದ್ದಾರಂತೆ. ಏಪ್ರಿಲ್ 28ಕ್ಕೆ ರಾಹುಲ್ ಗಾಂಧಿ ದೆಹಲಿಗೆ ಬರ್ತಾ ಇದ್ದು 29ರಂದು ಮಾತನಾಡ್ತೀನಿ ಅಂತ ಖರ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಈ ಮಧ್ಯೆ ನಾಯಕತ್ವ ಚರ್ಚೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ, ಸದ್ಯಕ್ಕಿಲ್ಲ. ಏನೇನು ತೀರ್ಮಾನ ಆಗಿದೆಯೋ ಆಗಬೇಕು, ಅದ್ರ ಪ್ರಕಾರವೇ ಆಗುತ್ತೆ. ನನ್ನ ಪಕ್ಷದ ಮೇಲೆ ನನಗೆ ವಿಶ್ವಾಸವಿದೆ. ಹೈಕಮಾಂಡ್ ಹೇಳಿಕೆಗೆ ಎಲ್ಲರೂ ಕೂಡ ಬದ್ಧ ಅಂತಂದ್ರು. ಬಂದ್ರಿ ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋ ಒಂದು. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ಅಲ್ಲಿ ನಾಟ್ ಇದು ಏನು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸು ಇಲ್ಲ, ಏನಿಲ್ಲ. ಯಾವ ಟೈಮಲ್ಲಿ ಏನು ಮಾಡಬೇಕು ಮಾಡ್ತಾರೆ, ನಮ್ಮ ಪಾರ್ಟಿಲಿ ಏನು ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನು ಮಾಡಬೇಕು ಮಾಡ್ತಾರೆ. ಹೈಕಮಾಂಡ್ ಯಾವಾಗ ಏನು ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಹೇಳಿದ್ದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ, ಹೀಗಾಗಿ ದೆಹಲಿಯಲ್ಲಿ ಮುಖಂಡರ ಭೇಟಿ ಸಾಮಾನ್ಯ ಅಂತಂದ್ರು. ಮನೆಯಲ್ಲಿ ಸಮಸ್ಯೆ ಇರುವಂತೆ ರಾಜಕೀಯ ಪಕ್ಷದಲ್ಲೂ ಇರುತ್ತೆ ಅಂತ ಹೈಕಮಾಂಡ್ ಸರಿ ಮಾಡ್ತದನ ಅಂತಂದ್ರು. ಡಿಕೆ ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ಒಂದು ಚುನಾವಣಾ ಸಮಿತಿಯಲ್ಲಿದ್ದಾರೆ. ಅವರು ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ. ಹೀಗಾಗಿ ಡೆಲ್ಲಿಗೆ ಹೋಗಿ ಮುಖಂಡರನ್ನ ಭೇಟಿಯಾಗುವಂಥದ್ದು ಸರ್ವೇ ಸಾಮಾನ್ಯ. ಇದು ಅದರಲ್ಲಿ ಏನೋ ವಿಶೇಷತೆ ಕೂಡ ಮಾಡುವಂಥದ್ದಿಲ್ಲ. ಮತ್ತು ನಾಯಕತ್ವ, ಇನ್ನಿತರ ವಿಚಾರಗಳು, ಮಂತ್ರಿಮಂಡಲ, ಯಾವುದೇ ವಿಚಾರಗಳು ಇವತ್ತಿನ ದಿವಸ ಅವೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಹೇಳ್ತಾ ಇದ್ವಿ. ಇನ್ನು ಮುಂದೆ ಕೇಳಕ್ಕೆ ಹೋಗಬೇಡಿ, ಇದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ, ಸಿದ್ದರಾಮಯ್ಯನವರು ಹೇಳಿದಾರ, ಡಿ ಕೆ ಶಿವಕುಮಾರ್ ಅವರು ಹೇಳಿದಾರ, ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯ ಸುಗುಟೂರಿಗೆ ಬರಲಿಲ್ಲ ಅಂದ್ರೆ ಸಿಎಂ ಕುರ್ಚಿ ಉಳಿಯಲ್ಲ. ಸಿದ್ದರಾಮೇಶ್ವರ ಜಾತ್ರೆಗೆ ಬಂದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಸುಗುಟೂರು ಗ್ರಾಮಸ್ಥರು ಹೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಸುಗುಟೂರು ಗ್ರಾಮದಲ್ಲಿ ಸಿದ್ದರಾಮೇಶ್ವರ ಜಾತ್ರೆಗೆ ಸಿದ್ಧತೆ ನಡೆದಿದ್ದು, ಸಿಎಂ ಆಗಮನದ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಹಿಂದೆ ಸಿದ್ದರಾಮೇಶ್ವರ ಜಾತ್ರೆಗೆ ಆಗಮಿಸಿ ತೆರಳಿದ್ದ ವೇಳೆ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಈಗ ಸಿಎಂ ಬರಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಸಹ ಬಹಳ ಹಿಂದಿನ ದಿನಗಳಲ್ಲಿ ಇಲ್ಲಿ ಬಂದು ಹೋದ್ಮೇಲೆ ಅವರಿಗೆ ಒಂದು ಉಜ್ವಲವಾದಂಥ ಭವಿಷ್ಯ, ರಾಜ್ಯದ ಚುಕ್ಕಾಣಿ ಹಿಡಿದು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸೋಕ್ಕೆ ಒಂದು ಅವಕಾಶ ಆಯಿತು ಅಂತಲೂ ಸಹ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋದ್ಮೇಲೆ ಅವ್ರಿಗೆ ಒಂದು ಒಳ್ಳೆಯದಾಗಿದೆ ಅಂತಲೂ ಸಹ ಹೇಳ್ತಾರೆ ಜನ ಇಲ್ಲಿ. ಹಾಗಾಗಿ ಮತ್ತೆ ಅವರು ನಾಳೆ ನಮ್ಮ ಊರಿಗೆ ಬರ್ತಾ ಇರೋಂಥದ್ದು ಒಂದು ನಮಗೆಲ್ರಿಗೂ ಸಹ ಒಂದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಮತ್ತು ಅವರಿಗೆ ಹೆಚ್ಚಿನ ಆರೋಗ್ಯ, ಹೆಚ್ಚು ಶಕ್ತಿ ಕೊಡುವಂಥದ್ದಾಗಲಿ ಭಗವಂತ. ಮಾನ್ಯ ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಉಪಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇದೆ. ಸರಿಯಾಗಿ ಸರ್ಕಾರ ನಡೆಯುತ್ತಿಲ್ಲ. ಸಿಎಂ ಡಿಸಿಎಂ ಮಧ್ಯೆ ಹೊಂದಾಣಿಕೆ ಇಲ್ಲ. ಸಿಎಂ ಯಾರಾಗಬೇಕು ಅನ್ನೋ ಮಾತೇ ನಡೀತಾ ಇದೆ. ಸಿಎಂ ಕುರ್ಚಿ ಎಳೆದುಕೊಳ್ಳೋಕೆ ಪೈಪೋಟಿ ನಡೀತಿದೆ. ಈ ಗದ್ದಲದಲ್ಲೇ ಸರ್ಕಾರ ಬಿದ್ದು ಹೋಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಸರ್ಕಾರ ಬಿದ್ದರೆ ಸರ್ಕಾರ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ. ಬಿಜೆಪಿ 130ಕ್ಕೂ ಅಧಿಕ ಸೀಟ್ ರಾಜ್ಯದಲ್ಲಿ ಗೆಲ್ಲಲಿದೆ ಅಂತಂದ್ರು. ಮೇ 15ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬವಿದ್ದು, ಬರ್ತ್ಡೇಗೆ ಯಾರೂ ಫ್ಲೆಕ್ಸ್ ಬ್ಯಾನರ್ ಹಾಕಬಾರ್ದು ಅಂತ ವಾರ್ನಿಂಗ್ ಮಾಡಿದ್ದಾರೆ. ಯಾರಾದರೂ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕಿಸ್ತಾನೆ. ರೋಡ್ ಹಾಳು ಮಾಡೋದನ್ನ ಯಾರು ಮಾಡಬಾರದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರಾದರೂ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಹೆಚ್ಚು ದಂಡ ಹಾಕುವಂತೆ ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದ್ದೇನೆ ಅಂತ ಎಚ್ಚರಿಸಿದ್ದಾರೆ. ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾವುದು ಕೊಡಬಾರ್ದು. ಫ್ಲೆಕ್ಸ್ ಗಿಕ್ಸೆಲ್ಲ ಹಾಕ್ಬೋದು, ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ತೀನಿ. ನಾನು ಯಾರು ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ತೀನಿ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ. ಯಾರೂ ರೋಡಲ್ಲಿ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟು ಕೇಸ್ ಹಾಕಿ ಅಂತ. ಕೇಸ್ ಹಾಕಿ ನೀವು
ಮೇ 9ರಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವದ ಜಾಗದಲ್ಲಿ ಧ್ವಜ ಪೂಜೆ, ಗೋಪೂಜೆ ಮೂಲಕ ಭೂಮಿ ಪೂಜೆಯೂ ಮಾಡಲಾಯಿತು. ಭೂಮಿ ಪೂಜೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಜಿಎಂ ಸಿದ್ದೇಶ್ವರ, ಶ್ರೀರಾಮುಲು, ಗೋವಿಂದ ಕಾರಜೋಳ, ರೇಣುಕಾಚಾರ್ಯ ಸೇರಿ ಹಲವರು ಭಾಗಿಯಾಗಿದ್ದರು. ಇನ್ನು ಭೂಮಿ ಪೂಜೆಯಲ್ಲಿ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ರಾಜ್ಯಕ್ಕೆ ಬಿಎಸ್ವೈ ಅವರ ಕೊಡುಗೆ ಅಪಾರ, ರಾಜ್ಯದ ಅಭಿಮಾನಿಗಳ ಪರ ಸನ್ಮಾನ ಮಾಡ್ತೀವಿ ಅಂತಂದ್ರು. ಇದೇ ವಿಚಾರವಾಗಿ ರಾಮುಲು ಕೂಡ ಮಾತನಾಡಿದರು. ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ವೇದಿಕೆಗೆ ಭೂಮಿ ಪೂಜೆ ನೆರವೇರಿಸಿ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ರಾಜಕೀಯದಲ್ಲಿ 50 ವರ್ಷದ ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ ಕೊಡ್ತಾರೆ. ಮೇ 9ರಂದು ನಡೆಯುವ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಉತ್ತಮ ಮುಹೂರ್ತದಲ್ಲಿ ಕಾರ್ಯಕ್ರಮದ ಗುದ್ದಲಿ ಪೂಜೆ ಮಾಡಿದ್ದೇವೆ. ಚಿತ್ರದುರ್ಗ ತವರು ಮನೆ ಇದ್ದ ಹಾಗೆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಮಂದಿ ಜನ ಸೇರಬೇಕು. ಕಾರ್ಯಕ್ರಮಕ್ಕೆ ಆಗಮಿಸುವ ಜನರಿಗೆ ಎಲ್ಲ ಸೌಲಭ್ಯ ಕಲ್ಪಿಸುತ್ತೇವೆ. ಯಡಿಯೂರಪ್ಪ ಸಾಧನೆ ಬಿಂಬಿಸುವ ಕಾರ್ಯಕ್ರಮ ಇದಾಗಬೇಕು ಅಂತ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಮೂರ್ತಿ ಅನಾವರಣ ಮಾಡಲಾಯಿತು. ಪಂಚಲೋಹದಿಂದ ನಿರ್ಮಿಸಿದ ಮಹರ್ಷಿ ವಾಲ್ಮೀಕಿ ಪ್ರತಿಮೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ಅನಾವರಣ ಮಾಡಿದರು. ಹಾವೇರಿಯಲ್ಲಿರುವಂತಹ ವಾಲ್ಮೀಕಿ ವೃತ್ತದಲ್ಲಿ ಮೂರ್ತಿ ಅನಾವರಣ ಆಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜುಗೌಡ, ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲವಾಣಿ, ನಾಯಕರಾದ ಸಲೀಂ ಅಹಮದ್ ಸೇರಿ ಅನೇಕರು ಭಾಗಿಯಾಗಿದ್ದರು. ಇದೇ ವೇಳೆ ಒಳ ಮೀಸಲಾತಿ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಜಾತಿ ಗಣತಿ ಪೂರ್ಣ ಪ್ರಮಾಣದ ಆಗಿಲ್ಲ, ವಿಳಂಬ ಆಗಿದೆ, ಇನ್ನೂ ಆಗಬೇಕಿದೆ. ಇದರಲ್ಲಿ ಅಲೆಮಾರಿಗಳಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅಲೆಮಾರಿಗಳು ಆತಂಕ ಪಡೋ ಅಗತ್ಯ ಇಲ್ಲ ಅಂತಂದ್ರು. ನಮ್ದೇ ಇನ್ನೂ ಆಗಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಮಾಡ್ಲಿಕ್ಕೆ ಆಗಿಲ್ಲ, ಇನ್ನೂ ಬಹುಶಃ ಟೈಮ್ ಆಗ್ಬೋದು ಸರ್. ಈಗ ಹಂಚಿಕೆ ಆಗಿರೋದ್ರಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಒಂದು ಇದು ಅದರಲ್ಲಿ ಅವ್ರಿಗೆ ರಿಸರ್ವ್ ಇದೆ. 4.5 ಅವ್ರು ಸಪ್ರೇಟಾಗಿ ರಿಸರ್ವ್ ಇದೆ. ಅದರಲ್ಲಿ ಅವ್ರ ರಿಸರ್ವ್ ಇದೆ. 4.5 ಏನೋ ಇದೆ ಅಲೆಮಾರಿಗಳಿಗೆ. ಅದರಲ್ಲಿ 20% ಮೀಸಲಾತಿ ಅಂದರೆ ಅದರಲ್ಲಿ ರಿಸರ್ವ್ ಇದೆ ಇಂಟರ್ನಲ್. ಸೊ ಹೀಗಾಗಿ ಅವ್ರು ಆತಂಕ ಪಡುವಂಥದ್ದು ಏನು ಅವಶ್ಯಕತೆ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಧಿಕಾರಿಗೆ ಧಮಕಿ ಹಾಕಿರೋ ವಿಡಿಯೋ ವೈರಲ್ ಆಗಿತ್ತು. ಈ ಮಧ್ಯೆ ಬೆಂಗಳೂರಲ್ಲಿ ಬಿಜೆಪಿ ಮುಖಂಡನೊಬ್ಬ ಅಧಿಕಾರಿಗೆ ಆವಾಜ್ ಹಾಕಿದ್ದಾನೆ. ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನದಿಂದ ಅನರ್ಹಗೊಂಡಿದ್ದಕ್ಕೆ ಯಲಹಂಕ ಬಿಜೆಪಿ ಮುಖಂಡ ಸತೀಶ್ ಕಡತನಮಲೆ ಆವಾಜ್ ಹಾಕಿದ್ದಾನೆ. ಮಲ್ಲೇಶ್ವರದ ಸಹಕಾರ ಸಂಘ ಕಚೇರಿಗೆ ನುಗ್ಗಿದ ಸತೀಶ್ ದಾಂಧಲೆ ಎಬ್ಬಿಸಿದ್ದು, ಸಹಾಯಕ ನಿಬಂಧಕ ಪ್ರಕಾಶ್ ರಾವ್ ಕಚೇರಿ ಸಿಬ್ಬಂದಿಗೆ ಅವಾಚ್ಯವಾಗಿ ನಿಲ್ಲಿಸಿದ್ದಾನೆ. ಸತೀಶ್ ವಿರುದ್ಧ ಮಲ್ಲೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾಲೇಜಿಗೆ ಬಂದವಳನ್ನ ಮದುವೆ ಆಗುವುದಾಗಿ ನಂಬಿಸಿ ಬಲವಂತವಾಗಿ ತಾಳಿ ಕಟ್ಟಿ ಅತ್ಯಾಚಾರ ಮಾಡಿರೋ ಆರೋಪ ಕೇಳಿ ಬಂದಿದೆ. ರಾಯಚೂರಲ್ಲಿ ಘಟನೆ ನಡೆದಿರೋದು. ಅತ್ಯಾಚಾರ ಎಸಗಿದ ಬಳಿಕ ತಾಳಿ ಕಿತ್ಕೊಂಡು ಯುವಕ ಎಸ್ಕೇಪ್ ಆಗಿದ್ದಾನೆ. ಯುವಕನ ವಿರುದ್ಧ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಲಿಂಗಸಗೂರು ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಪೊಲೀಸರು ರಾಜಿ ಸಂಧಾನ ಮಾಡಿದ್ದಾರೆ. ಈ ವೇಳೆ ಪುನಃ ತಾಳಿ ಕಟ್ಟುವುದಾಗಿ ಹೇಳಿದ್ದ ಯುವಕ ಮದುವೆ ಬಟ್ಟೆ ಧರಿಸಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಯುವಕನ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಭೂಮಿ ವಿವಾದ ವಿಚಾರವಾಗಿ ನಟ ಚೇತನ ಹಿಂಸಾ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಟ್ವೀಟ್ ವಿವಾದವಾಗ್ತಿದ್ದಂತೆ ನಟ ಚೇತನ ಹಿಂಸಾ ಕ್ಷಮೆ ಕೇಳಿದ್ರು. ನಿನ್ನೆ ಕ್ಷಮೆ ಕೇಳಿದ್ದ ಚೇತನ್ ಇವತ್ತು ಉಲ್ಟಾ ಹೊಡೆದಿದ್ದು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ರಾಜ್ಕುಮಾರ್ ಅಭಿಮಾನಿಗಳು ಧಮಕಿ ಹಾಕಿದ್ದಾರೆ. ನಿನ್ನೆ ಗೂಂಡಾಗರಿ ಮಾಡೋಕ್ ನನ್ನ ಬಳಿ ಕೆಲವರು ಬಂದಿದ್ರು. ನಾನು ನನ್ನ ಮಾತಿನ ಮೇಲೆ ಇಂದು ಕೂಡ ನಿಲ್ತೀನಿ. ನಿನ್ನೆ ಸಾರಾ ಗೋವಿಂದು ಅವರು ಬಳಸಿದ ಪದಗಳು ಸರಿಯಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಹೆಸರಿಗೆ ಸಾರಾ ಗೋವಿಂದು ಮಸಿ ಬಳಿತಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಫ್ಲೈ 91 ವಿಮಾನ ಲ್ಯಾಂಡಿಂಗ್ ವೇಳೆ ಮತ್ತೆ ಸಮಸ್ಯೆಯಾಗಿದೆ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಆಕಾಶದಲ್ಲಿ ವಿಮಾನ ಹಾರಾಟ ನಡೆಸಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಆಗಮಿಸಿದ ಫ್ಲೈ 91 IC3401 ವಿಮಾನ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಎದುರಿಸಿದೆ. ನಿನ್ನೆ ಮಧ್ಯಾಹ್ನ 3:13ಕ್ಕೆ ಹೈದರಾಬಾದ್ ಬಿಟ್ಟಿದ್ದ ವಿಮಾನ ಸಂಜೆ 4:00ವರೆಗೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ 45 ನಿಮಿಷಗಳ ಕಾಲ ಆಗಸದಲ್ಲಿ ವಿಮಾನ ಹಾರಾಟ ನಡೆಸಿದ್ದು 5:09ಕ್ಕೆ ಲ್ಯಾಂಡ್ ಆಗಿದೆ. ಕಳೆದ ವಾರ ಕೂಡ ಫ್ಲೈ 91 ವಿಮಾನದಲ್ಲಿ ಸಮಸ್ಯೆ ಉಂಟಾಗಿತ್ತು. ಬೆಂಗಳೂರಿನ ಕೊತ್ತನೂರು ದಿಣ್ಣೆಯಲ್ಲಿ ಕಸ ತೆಗೆಯದ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪಾಲಿಕೆ ಕಚೇರಿ ಮುಂಭಾಗ ನೂರಾರು ನಿವಾಸಿಗಳು ಕಸ ಎಸೆದು ಪ್ರತಿಭಟನೆ ಮಾಡಿದ್ದಾರೆ. ಕೊತ್ತನೂರು ದಿಣ್ಣೆಯ ಜನರು ಕಳೆದ 3 ವರ್ಷಗಳಿಂದ ಕಸದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇದರಿಂದಾಗಿ ಏರಿಯಾದ ಗಲ್ಲಿಯಲ್ಲಿ ಕಸ ಹೆಚ್ಚಾಗ್ತಿದೆ. ರಸ್ತೆಗಳಲ್ಲಿ ಬಿದ್ದ ಕಸ ಹೆಕ್ಕಿ ಬುಟ್ಟಿಯಲ್ಲಿ ತುಂಬಿಕೊಂಡು ಬಂದ ಜನರು ಪಾಲಿಕೆ ಕಚೇರಿ ಮುಂದೆ ಕಸ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನ್ ಕೇಳ್ತಾ ಇದ್ದೀವಿ? ಕಸ ಎತ್ತಿ ಕುಡಿಯಕ್ಕೆ ಒಂದು ಒಳ್ಳೆ ಗಾಳಿ ಕೊಡಿ.
ಬೆಂಗಳೂರಿನ ಮದುವೆ ಕಲ್ಯಾಣ ಮಂಟಪವೊಂದರಲ್ಲಿ 10 ಕೋಟಿ ಮೌಲ್ಯದ ಚಿನ್ನಾಭರಣ ಕಳವು ಮಾಡಲಾಗಿದೆ. ಬೆಂಗಳೂರಿನ ಅವಲಹಳ್ಳಿ ವ್ಯಾಪ್ತಿಯ ಎಸ್ಡಿಬಿ ಪ್ಯಾಲೇಸ್ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿದೆ. ಏಪ್ರಿಲ್ 22ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಅಮೆರಿಕಾದಲ್ಲಿ ವೈದ್ಯೆಯಾಗಿರೋ ಶ್ರೀದೇವಿ ಅನ್ನೋರ ಚಿನ್ನಾಭರಣ ಕಳವಾಗಿದೆ. ರಿಸೆಪ್ಷನ್ಗಿಂತ ವೈದ್ಯೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ರು. ಕೆಲವು ಒಡವೆ ಧರಿಸಿದ್ದ ಶ್ರೀದೇವಿ ಇನ್ನು ಕೆಲವು ಒಡವೆಗಳನ್ನು ರೂಮ್ನಲ್ಲಿ ಇಟ್ಟು ಲಾಕ್ ಮಾಡಿದ್ರು. ರಿಸೆಪ್ಷನ್ ಮುಗಿಸಿ ಬರುವಷ್ಟರಲ್ಲಿ ವೈದ್ಯ ಚಿನ್ನಾಭರಣ ಕಳವಾಗಿದೆ. ಸದ್ಯ ಘಟನೆ ಸಂಬಂಧ ಅವಲಹಳ್ಳಿ ಠಾಣೆಗೆ ದೂರನ್ನು ಕೊಡಲಾಗಿದೆ. ಕೋಲಾರದ ಗಡಿ ಭಾಗದ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪಿ ಚೆನ್ನಯ್ಯಗಾರಿಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು 4 ಕಿಲೋಮೀಟರ್ ಹೋಗಬೇಕಾಗಿದೆ. 1 ಕಿಲೋಮೀಟರ್ ದೂರದಲ್ಲಿ ಅಳವಡಿಕೆ ಮಾಡಿರುವ ಫಿಲ್ಟರ್ ಕೆಟ್ಟು ನಿಂತು ವರ್ಷಗಳೇ ಕಳೆದಿದ್ದು ದುರಸ್ತಿ ಮಾಡಿಲ್ಲ. ನಮ್ಮ ಗ್ರಾಮದಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅಂತ ಜನ ಆಗ್ರಹಿಸಿದ್ದಾರೆ. ಸಮಸ್ಯೆ ಏನಂದರೆ ಮುಖ್ಯ ಕುಡಿಯೋ ನೀರು ಸಮಸ್ಯೆ ಇದೆ. ಇಲ್ಲ, ನಾವು ಊರಲ್ಲಿ ಫಿಲ್ಟ್ರ್ ಇಲ್ಲ. ನಾವು ಪುಲ್ಗೂರು ಕೊಟ್ಟ 3.5 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿಂದ ತರಿಸ್ಕೊಂಡೋಗಿ ಜಾಸ್ತಿ ಕಷ್ಟ ಇದೆ. ಅಲ್ಲಿಗೆ ಹೋಗಿ ಬರಬೇಕಂದ್ರೆ ಕಷ್ಟ. ನಮ್ಮೂರಿಗೆ ಕುಡಿಯೋದು ನೀರು ಸೌಲಭ್ಯ ಇಲ್ಲ, ಫಿಲ್ಟರ್ ನೀರು ಸೌಲಭ್ಯ ಇಲ್ಲ. ಚರಂಡಿಗಳು ಜಾಸ್ತಿ ಸ್ಮೆಲ್ ಬರ್ತವೆ, ನೀರು ಹೋಗೋಕ್ಕೆ ಕೂಡ ಆಗ್ತಾ ಇಲ್ಲ. ಏನೋ ಹಂಗೆ ಈ ಅನುಕೂಲ ಮಾಡಿ ಸರ್. ಕುಡಿಯೋದಕ್ಕೆ ಮನೆ ಹತ್ರ ಆಗಿ ನಲ್ಲಿ ಹಾಕ್ಕೊಂಡಿದ್ದೀವಿ, ಇನ್ನೇನು ಅನುಕೂಲ ಇಲ್ಲ ಸರ್. ಅಲ್ಲಿ ಪುಲ್ಗೂರು ಕೊಟ್ಟಕ್ಕೆ ಹೋಗ್ತಾ ಇದ್ದ ತರ್ಸ್ಕೊಂಡು ಬರೋದು, ಅದು 5 ಕಿಲೋಮೀಟ್ರ್ ಆಗುತ್ತೆ ಸರ್. ಅಲ್ಲಿಗೆ ಹೋಗಿ ಎತ್ಕೊಂಡು ಬರ್ಬೇಕು ನಾವು. ಭೀಮಾ ನದಿ ನೀರು ವಿಷಯುಕ್ತವಾಗಿದೆ. ಸ್ನಾನ ಮಾಡೋಕೆ ಯೋಗ್ಯವಲ್ಲದ ನೀರನ್ನು ಜನರಿಗೆ ಕುಡಿಯೋಕೆ ನೀಡಲಾಗ್ತಿದೆ. ಭೀಮಾ ನದಿಯಿಂದ ಕಲಬುರಗಿ ನಗರಕ್ಕೆ ಕುಡಿಯೋ ನೀರು ಸರಬರಾಜು ಆಗ್ತಿದೆ. ಆದರೆ ಪಾಚಿ ಕಟ್ಟಿ ದುರ್ವಾಸನೆ ಬರ್ತಾ ಇದೆ. ಕುಡಿಯೋದಿರಲಿ, ಬಳಕೆಗೂ ಇದು ಯೋಗ್ಯ ಇಲ್ಲ. ಸ್ನಾನ ಮಾಡಿದ್ರೆ ಮೈಯೆಲ್ಲ ತುರಿಕೆ ಆಗುತ್ತೆ ಅಂತ ಜನರು ಹೇಳ್ತಿದ್ದು. ನಮಗೆ ಶುದ್ಧ ನೀರು ಕೊಡಿ ಅಂತ ಸ್ಥಳೀಯರು ಮನವಿ ಮಾಡ್ಕೋತಿದ್ದಾರೆ. ಎಂಟೈರ್ ಗುಲ್ಬರ್ಗದಾಗ ಮಲಮೂತ್ರ ನೀರೇ ಕುಡಿಸ್ತಾ ಇದ್ದಾರೆ ಜನರಿಗೆ. ಇವರು ನಾವು ಬಿಟ್ಟಿದ್ದ ನೀರೇ, ಡ್ರೈನೇಜ್ ನೀರೇ ಬಿಡ್ತಾರಲ್ಲ, ಅದೇ ನೀರು ಇವರು ಏನು ಮಾಡ್ತಾಯಿದ್ದಾರೆ, ಫಿಲ್ಟರ್ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ತಿಂಗಳಾಯ್ತು, ಇನ್ನೂವರೆಗೂ ಫಿಲ್ಟರ್ ಆಗಿಲ್ಲ. ಇದೇ ಥರ ನೀರು ಬರ್ತಾಯಿದೆ ಎಂಟೈರ್ ಗುಲ್ಬರ್ಗ. ಇಷ್ಟಾದ್ರೂ ಭೀ ಶಾಸಕರಿದ್ದಾರೆ, ದೊಡ್ಡ ದೊಡ್ಡ IAS ಆಫೀಸರ್ಗಳಿದ್ದಾರೆ, ಎಲ್ಲ ಇದ್ರೂ ಭೀ ಗುಲ್ಬರ್ಗದಾಗ ಶುದ್ಧ ಒಂದು ಕುಡಿಯೋ ನೀರು ಜನರಿಗೆ ಲಾಭ ಆಗ್ತಾ ಇಲ್ಲ. ಯಾಕೆ ಇವರು ಖಾಲಿ ಏನಂತಾರೆ, ಫಿಲ್ಟರ್ ಮಾಡ್ತೀನಿ ಅಂತಾರೆ. ಫಿಲ್ಟರ್ ಮಾಡ್ತಾ ಇಲ್ಲ ಇವರು, ಅದ್ರ ಬಜೆಟ್ ಎತ್ತಾ ಇದ್ದಾರೆ, ತಿಂತಾ. ಗದಗ ಜಿಲ್ಲೆ ನರಗುಂದ ತಾಲೂಕಿನ 2 ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಮರೀಚಿಕೆಯಾಗಿದೆ. ಬನಹಟ್ಟಿ ಮೂಗನೂರು ಗ್ರಾಮಕ್ಕೆ 20 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗುತ್ತೆ. ಮಲಪ್ರಭಾ ನದಿಯ ಮೂಲಕವೇ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಪೂರೈಕೆ ಮಾಡೋ ನೀರು ಕಲುಷಿತವಾಗಿದೆ. ನೀರು ಕುಡಿದು ಜನರಿಗೆ ಅನಾರೋಗ್ಯ ಕಾಡ್ತಾ ಇದೆ. 20 ದಿನಗಳಿಗೆ ನೀರು ಪೂರೈಸಿದ್ರೆ ನಾವು ಬದುಕೋದು ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. 13 ಗ್ರಾಮ ಪಂಚಾಯತಿಗಳಿದ್ದಾವೆ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ 12 ಗ್ರಾಮ ಪಂಚಾಯತಿಯಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ. ಆದರೆ ಕೇವಲ ಬನಹಟ್ಟಿ ಗ್ರಾಮ ಪಂಚಾಯತಿಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ನಾನು ಹಲವಾರು ಬಾರಿ ಅರ್ಜಿಗಳನ್ನು ಹಾಕಿ ಒಂದಿಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿದಾಗ ಇಲ್ಲಿ ಕುಡಿಯುವ ನೀರಿಗೆ ಬಂದಿರತಕ್ಕಂಥ ಅನುದಾನಗಳು ಸರಿಯಾದ ರೀತಿಯಲ್ಲಿ ಸಂಪರ್ಕ ಸದ್ವಿನಿಯೋಗ ಆಗ್ತಾ ಇಲ್ಲ. ಇಲ್ಲಿ ನಮ್ಮಲ್ಲಿ ನೀರಿಂದು ಸಮಸ್ಯೆ ಭಾಳ ಆಗಿದೆ ಸರ್. ಬೇಸಿಗೆಲಿಂದ ಮೊದಲಾದರೂ ಹಿಂಗೈತ್ರಿ. ಆದ್ರೆ 15 ದಿನ 20 ದಿನ 25 ದಿನ ಮಠ ನೀರು ಬರೋದೂ ಇಲ್ಲ ರೀ. ಆಮೇಲೆ ಪ್ರತಿ ಒಂದು ಕೊಡ ನೀರು ತರಬೇಕಾದ್ರೂ ಪಾಳೆ ಹೆಚ್ಚೆಚ್ಚು ತರಬೇಕು. ನೀರಿನ ಸಪ್ಲೈಮೆಂಟು ಸರಿಯಾಗಿಲ್ಲ. ಇನ್ನೊಂದು ಚಿಕ್ಕನಾರಗುಂದ DBTಲಿಂದ ಅವ್ರೊಂದು ಪ್ರಾಬ್ಲಮ್ ಗ್ರಾಮ ಪಂಚಾಯತ್ ಅವ್ರು ಏನು ಹೇಳ್ತಾರಂದ್ರೆ, ಒಂದು ದಿನಕ್ಕೆ 4 ಲಕ್ಷ ಲೀಟ್ರ್ ನೀರು ಬಿಡ್ತೇವೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಸಂಗ್ರಹ ಆಗೋದು 2,80,000 ಲೀಟ್ರ್. ಹಂಗಾರೆ ಇನ್ನು 1,20,000 ಲೀಟ್ರ್ ಎಲ್ಲಿ ಹೋದಂತ ನಮ್ಮ ಪ್ರಶ್ನೆ. ಆಮೇಲೆ ಸರಿಯಾಗಿ ನೀರಿನ ಸಪ್ಲೈ ಇಲ್ಲ. ಈ ರೀತಿಯಾಗಿ ನಮ್ಮಲ್ಲಿ ಜಾನುವಾರುಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗೈತೆ ಕುಡಿ ನೀರಿಂದ. ಇದನ್ನು ತಕ್ಷಣದಲ್ಲಿ ಅಧಿಕಾರಿಗಳು ಏನು ಮಾಡ್ಬೇಕಂತಂದ್ರೆ ಎಚ್ಚೆತ್ಕೊಂಡು ನಮ್ಮ ಊರಿನ ಗ್ರಾಮದ ಸಮಸ್ಯೆಗಳನ್ನ ಬೇಗನೆ ಪರಿಹರಿಸ್ಬೇಕಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಬೇಕು. 20 ದಿನ ನೀರೇ ಇಲ್ಲ, ಏನು ಕುಡಿಬೇಕು ನಾವು? ಮತ್ತೆ ಇಲ್ಲಿ ಅವ್ರು ನೀರು ಬಿಡಲ್ಲಮ್ಮ ನಿಮ್ಗೆ? ನೀರು ಎಲ್ಲಿ ಬಿಟ್ಟೇ ಇಲ್ರಿ, ಅಲ್ಲಿ ಇಲ್ಲಿ ಹೋಗಿ ಕೊಡ ತರೋದು ಕುಡಿದು ಮಾಡಬೇಕು. ಇಲ್ಲಿ DBT ನೀರು ಬರಲ್ವಾ? ಇಲ್ರಿ, ಬಂದೇ ಇಲ್ಲ. ಜಾಸ್ತಿ ನೀರು ಬರಲ್ಲ. ಜಾಸ್ತಿ 20 ದಿನದ ಮೇಲೆ ಆಯ್ತು ನೋಡ್ರಿ ನೀರು. ಬೋರ್ ಐತ್ರಿ, ಸೊಳ್ಳೆ ನೀರು ಅಲ್ಲೇ ಹೋಗಿ ಅಂತ ನೋಡ್ಕೊಂಡ್ಬರೋದು. ಇಲ್ಲಿ ಅನ್ಕರ್ ಊರಾಗ ಬರೋದು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಬಸ್ ನಿಲ್ದಾಣದಲ್ಲಿ ಶೌಚಾಲಯದ ಡ್ರೈನೇಜ್ ಒಡೆದು ಕೊಳಚೆ ನೀರು ಬರ್ತಾ ಇದೆ. ಇದರಿಂದಾಗಿ ಜನರು ಓಡಾಡೋಕೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ. ಬಸ್ ನಿಲ್ದಾಣದ ಸುತ್ತ ದುರ್ವಾಸನೆ ಬರ್ತಿದ್ದು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಸ್ಥಿತಿ ಇದೆ. ಈ ಹಿನ್ನೆಲೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಯಾಣಿಕರು ಆಗ್ರಹ ಮಾಡಿದ್ದಾರೆ.
ರಾಜ್ಯದಲ್ಲಿ ಬಿಸಿಲ ಬೇಗೆ ಹೆಚ್ಚಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಬಾಸೂರಲ್ಲಿ ಅಮೃತ್ ಮಹಲ್ ಹಸುಗಳಿಗೂ ಬಿಸಿಲ ಬೇಗೆ ತಟ್ಟಿದೆ. ಶೆಡ್ ಗೇಟ್ ಓಪನ್ ಮಾಡ್ತಾ ಇದ್ದಂತೆ ಹಸುಗಳು ನೀರಿಗಾಗಿ ಓಡೋಡ್ ಬರ್ತಾ ಇವೆ. ಸದ್ಯ ರಾಸುಗಳಲ್ಲಿ ಕಂಡುಬರುವ ರೋಗವನ್ನು ತಡೆಗಟ್ಟಲು ಸಿಬ್ಬಂದಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 194 ರಾಸುಗಳಿಗೆ ಔಷಧ ನೀಡಲಾಗಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ದಾಖಲೆಯ ಹಣ ಸಂಗ್ರಹವಾಗಿದೆ. 2025-26ನೇ ಸಾಲಲ್ಲಿ ಬರೋಬ್ಬರಿ 64 ಕೋಟಿ 23 ಲಕ್ಷ ರೂಪಾಯಿ ಆದಾಯ ಸಂಗ್ರಹಿಸಿದೆ. 2024-25ನೇ ಸಾಲಲ್ಲಿ 58 ಕೋಟಿ ಆದಾಯ ಗಳಿಸಿತ್ತು. 2025-26ರಲ್ಲಿ ಒಟ್ಟಾರೆ ಬನ್ನೇರುಘಟ್ಟಗೆ 22,41,330 ಜನ ಭೇಟಿ ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಆದಾಯ ಬರೀ ಟಿಕೆಟ್ ಮತ್ತು ಗೇಟ್ ರೆವೆನ್ಯೂ ಅಂತ ಬಂದಿರುವ ಆದಾಯ ಮಾತ್ರ ನಮಗೆ ಒಂದು 64 ಕೋಟಿ 23 ಲಕ್ಷ ಇದೆ. ಸೊ ದಿಸ್ ಈಸ್ ದ ಹೈಯೆಸ್ಟ್ ರೆವೆನ್ಯೂ ದಟ್ ಬನ್ನೇರುಘಟ್ಟ ಹ್ಯಾಸ್ ಕಲೆಕ್ಟೆಡ್ ಓವರ್ ಆಲ್ ದೀಸ್ ಇಯರ್ಸ್. ಐ ಹ್ಯಾವ್ ಕಮ್ ಫಾರ್ ದ ಫಸ್ಟ್ ಟೈಮ್. ನಾನು ಬಂದಿರೋದು ಫಸ್ಟ್ ಟೈಮು. ನಮ್ಮ ವೈಫ್ ಮುಂಚೆ ಬಂದಿದ್ದಾರೆ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ, ಒಂದ್ಸಲಿ ಹೋಗಲೇಬೇಕು. ನಾನು ಹುಟ್ಟಿರೋದು ಬೆಳೆದಿರೋದು ಬೆಂಗಳೂರಿನಲ್ಲಿ, ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ನಲ್ಲಿ. ನಮ್ಮ ಸಫಾರಿ ಆಗಿದೆ, ತುಂಬ ಚೆನ್ನಾಗಿತ್ತು ಸಫಾರಿ. ನಮ್ಮ ಸಫಾರಿಗೆ ಕರ್ಕೊಂಡವರು ಬಸ್ ಡ್ರೈವರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಿತ್ತು. ಸ್ಪಾಟಿಂಗ್ ಎಲ್ಲೆಲ್ಲಿ ಆಗುತ್ತೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಓವರಾಲ್ ಆ್ಯನಿಮಲ್ಸ್ ಎಲ್ಲ ಚೆನ್ನಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ರೇಡಿಯೋ ಸರಣಿ ಮನ್ ಕಿ ಬಾತ್ನ 133ನೇ ಸರಣಿ ಇವತ್ತು ಪ್ರಸಾರ ಆಯಿತು. ಈ ವೇಳೆ ಪ್ರಧಾನಿ ಮೋದಿ ಪರಮಾಣು ಯೋಜನೆಯ ಯಶಸ್ಸಿನ ಕುರಿತು ಮಾತನಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ನಮ್ಮ ವಿಜ್ಞಾನಿಗಳು ಪರಮಾಣು ಕ್ಷೇತ್ರದಲ್ಲಿ ಪ್ರಮುಖ ಸಾಧನೆ ಮಾಡಿದ್ದಾರೆ. ತಮಿಳುನಾಡಿನ ಕಲ್ಪಕ್ಕಂನಲ್ಲಿ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ನಿರ್ಣಾಯಕ ಹಂತವನ್ನು ತಲುಪಿದೆ. ಕೆಲ ದಿನಗಳಲ್ಲೇ ಕಾರ್ಯಾಚರಣೆ ಆರಂಭವಾಗಲಿದೆ ಅಂತಂದರು. कुछ ही दिन पहले हमारे न्यूक्लियर साइंटिस्ट ने एक और बड़ी उपलब्धि से भारत का गौरव बढ़ाया है. तमिलनाडु के कलपक्कम में फास्ट ब्रीडर रिएक्टर ने क्रिटिकलिटी हासिल कर ली है. दरअसल क्रिटिकलिटी वह स्टेज है जिसमें रिएक्टर पहली बार सेल्फ सस्टेनिंग न्यूक्लियर चेन रिएक्शन में सफलता हासिल करता है. इस स्टेज का मतलब है रिएक्टर का ऑपरेशन फेज में पहुंचना. भारत की न्यूक्लियर एनर्जी जर्नी में एक ऐतिहासिक माइलस्टोन है. और बड़ी बात यह भी कि परमाणु रिएक्टर पूरी तरह स्वदेशी तकनीक से निर्मित है. ಇದೇ ವೇಳೆ ಪವನ ಶಕ್ತಿ ಬಗ್ಗೆಯೂ ಮೋದಿ ಮಾತನಾಡಿದ್ದಾರೆ. ಭಾರತ ಪವನ ಶಕ್ತಿಯಲ್ಲಿ ಅಭಿವೃದ್ಧಿ ಸಾಧಿಸಿದ್ದು ಹೊಸ ಭಾಷ್ಯವೊಂದನ್ನು ಬರೆದಿದೆ. ಭಾರತದ ಪವನ ಉತ್ಪಾದನಾ ಸಾಮರ್ಥ್ಯವು 56 ಗಿಗಾವ್ಯಾಟ್ಗಳನ್ನು ಮೀರಿದ್ದು ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ ಅಂತಂದ್ರು. पवन शक्ति है साथियों, आज यही पवन शक्ति भारत के विकास की नई कहानी लिख रही है. भारत ने हाल ही में पवन ऊर्जा यानी विंड एनर्जी में बड़ी उपलब्धि हासिल की है. अब भारत का विंड एनर्जी जनरेशन कैपेसिटी 56 गीगावाट से अधिक हो चुकी है. पिछले एक साल में ही करीब 6 गीगावाट नई क्षमता जुड़ी है. विंड एनर्जी में भारत तेजी से आगे बढ़ रहा है और दुनिया भी हमारी तरफ देख रही है. साथियों, आज भारत विंड एनर्जी कैपेसिटी में दुनिया में 4थे स्थान पर है. यह हमारे इंजीनियरों की मेहनत है, यह हमारे युवाओं का परिश्रम है, यह देश की सामूहिक इच्छा शक्ति का प्रतीक है. ನ್ಯೂಜಿಲೆಂಡ್ ಸಚಿವ ಟಾಡ್ ಮ್ಯಾಕ್ಲೆ ಭಾರತದ ಪ್ರವಾಸದಲ್ಲಿದ್ದಾರೆ. ಇವತ್ತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಜೊತೆ ತಾಜ್ ಮಹಲ್ಗೆ ಭೇಟಿ ಕೊಟ್ಟಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ ಸಚಿವ ಟಾಡ್ ಮ್ಯಾಕ್ಲೆ ಮತ್ತು ಅವರ ಪತ್ನಿ ನಾಡಿನ್ ಮ್ಯಾಕ್ಲೆ ಜೊತೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ದಾರೆ. One more time. एक बार सर face to face सर. Yes, एक बार. Good sir. थोड़ा सा स्पेस. पीछे प्लीज आप लोग पीछे आ जाओ. Everybody in India, you're so welcome in New Zealand. It's a beautiful place to visit. And I know when we send the pictures home of the beautiful Taj and people learn about the history, every New Zealander will want to get on an aeroplane and come here to make friends with India.